ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ಸುಸ್ವಾಗತ. ಚಿಂತಾಮಣಿ ನಗರದಲ್ಲಿ ಅಕ್ಷರ ಜಾತ್ರೆ. ಸಮಾಜದ ಕಣ್ಣುಗಳಾದ ಕವಿಗಳಿಂದ ಹರಿದ ಕಾವ್ಯಧಾರೆ. ಹೌದು ವೀಕ್ಷಕರೇ, ಚಿಂತಾಮಣಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಕೇಂದ್ರ ಹಾಗೂ ಚಿಂತಾಮಣಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಂಟಿ ಆಶ್ರಯದಲ್ಲಿ ಅತ್ಯಂತ ಯಶಸ್ವಿಯಾಗಿ ರಾಜ್ಯ ಮಟ್ಟದ ಕವಿಗೋಷ್ಠಿ ಜರುಗಿದೆ. ಭುವನೇಶ್ವರಿ ದೇವಿಯ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಅದ್ಧೂರಿ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಚಿಂತಾಮಣಿ ಕಸಾಪ ಅಧ್ಯಕ್ಷರಾದ ಎನ್. ವಿ. ಶ್ರೀನಿವಾಸನ್ ಅವರು, ಕಾವ್ಯವು ಮಾನವ ಹೃದಯದ ಭಾವನೆಗಳ ಪ್ರತಿಬಿಂಬ. ಇಂತಹ ರಾಜ್ಯಮಟ್ಟದ ಕವಿಗೋಷ್ಠಿಗಳು ಸಾಹಿತ್ಯದ ಬೆಳವಣಿಗೆಗೆ ಪೂರಕವಾಗುವುದರ ಜೊತೆಗೆ ನಾಡಿನ ವಿವಿಧ ಭಾಗಗಳ ಕವಿಗಳನ್ನು ಒಂದೇ ವೇದಿಕೆಗೆ ತರುವ ಸಾರ್ಥಕ ಪ್ರಯತ್ನ ಎಂದರು. ಅಲ್ಲದೆ ಚಿಂತಾಮಣಿ ನಾಡಿಗೆ ಸಿಎನ್ಆರ್ ರಾವ್, ವೈಎಸ್ ಗುಂಡಪ್ಪ, ಉತ್ತನೂರು ರಾಜಮ್ಮ, ಬಿಆರ್ ಲಕ್ಷ್ಮಣರಾವ್ ಅವರಂತಹ ಮಹನೀಯರನ್ನು ನೀಡಿದ ಸಾಹಿತ್ಯಿಕ ನಗರಿ ಹಾಗೂ ಕೈವಾರ, ಕೈಲಾಸಗಿರಿಯಂತಹ ಪುರಾಣ ಪ್ರಸಿದ್ಧ ಕ್ಷೇತ್ರಗಳನ್ನು ಹೊಂದಿರುವ ಪವಿತ್ರ ಭೂಮಿ ಎಂದು ಹೆಮ್ಮೆಯಿಂದ ಸ್ಮರಿಸಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪ್ರಾಂಶುಪಾಲೆ ಡಿ. ವಿ. ಕುಸುಮಮಂಗಳ ಅವರು, ತಮ್ಮ ಕಾಲೇಜಿನಲ್ಲಿ ಇಂತಹದ್ದೊಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ನಡೆದಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿ ಕನ್ನಡದ ಅಭಿಮಾನ ನಿರಂತರವಾಗಿ ಬೆಳಗಲಿ ಎಂದು ಹಾರೈಸಿದರು. ಮುಖ್ಯ ಶಿಕ್ಷಕರಾದ ಜಮೀರ್ ಪಾಷಾ ಟಿಎನ್, ಕರವೇ ಜಿಲ್ಲಾಧ್ಯಕ್ಷ ಎಂಆರ್ ಲೋಕೇಶ್ ಹಾಗೂ ಕಾಗತಿವಿ ವೆಂಕಟರತ್ನಂ ಅವರು ಮಾತನಾಡಿ, ಹೊಸ ಕವಿಗಳ ಪ್ರತಿಭೆಗೆ ಇದು ಸೂಕ್ತ ವೇದಿಕೆಯಾಗಿದೆ. ಕನ್ನಡ ಸಾಹಿತ್ಯದ ಪರಂಪರೆಯನ್ನು ಉಳಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ಕರೆ ನೀಡಿದರು. ಕುಮಾರಿ ಸನ್ನಿಧಿಯವರ ಯೋಗ ನೃತ್ಯ ಇಡೀ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ನೀಡಿತು. ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸಿದ್ದ ಕವಿಗಳಾದ ವಿನಯ್ ಪಿ ಬಾವಿ, ಸತೀಶ್ ಕುಮಾರ್, ಹೊಸಹಳ್ಳಿ ಶಿವು, ಮಾಲತಿ, ವೀಣಾ ಸುಧೀಂದ್ರ, ಚೈತ್ರ, ಸೂಶಿ ಶಾಂತಕುಮಾರ್, ಪ್ರವೀಣಾ ಮಹದೇವ್, ರಾಧಾ ಕೆಜಿಎಫ್, ಮೀರಾ ನಾಡಿಗ್, ಪರಮೇಶ್ವರ ಗುಪ್ತ, ರಾಧಾಮಣಿ, ಕ್ಷೀರಲಿಂಗ ಬೊಮ್ಮನಹಾಳ ಹಾಗೂ ಎನ್.ಟಿ. ಶ್ರೀನಿವಾಸನ್ ಅವರು ಪರಿಸರ, ದೇಶಭಕ್ತಿ ಮತ್ತು ಮಾನವೀಯ ಮೌಲ್ಯಗಳ ಕುರಿತು ಅತ್ಯುತ್ತಮ ಕವನಗಳನ್ನು ವಾಚಿಸಿ ನೆರೆದಿದ್ದವರ ಮನಗೆದ್ದರು. ಪ್ರೊ. ಎಸ್. ಅಶ್ವಥ್ ಕವಿಗೋಷ್ಠಿಯ ಅವಲೋಕನ ನಡೆಸಿಕೊಟ್ಟರು. ಇದೇ ಪ್ರಶಸ್ತ ವೇದಿಕೆಯಲ್ಲಿ ಸಾಹಿತ್ಯ ಸಾಧನೆಗಾಗಿ ಡಾ. ವಿಜಯ ಎಂ ಅವರಿಗೆ ಹೆಮ್ಮೆಯ ಕನ್ನಡಿತಿ ಪ್ರಶಸ್ತಿಯನ್ನು ಹಾಗೂ ಪ್ರಾಧ್ಯಾಪಕ ಎಸ್. ಅಶ್ವಥ್ ಅವರಿಗೆ ಕರುನಾಡ ಸಾಹಿತ್ಯ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಬಂದಿದ್ದ ಎಲ್ಲ ಕವಿಗಳಿಗೆ ಮತ್ತು ಅತಿಥಿಗಳಿಗೆ ಪಾರಿತೋಷಕ ಹಾಗೂ ಅಭಿನಂದನಾ ಪತ್ರ ನೀಡಿ ಸನ್ಮಾನಿಸಲಾಯಿತು. ಕಾಲೇಜಿನ ಅಭಿವೃದ್ಧಿ ಸಮಿತಿ ಸದಸ್ಯ ಟಿ. ಶ್ರೀನಿವಾಸ್ ಅವರು ಬಂದಿದ್ದ ಎಲ್ಲರಿಗೂ ಅತ್ಯುತ್ತಮ ಊಟದ ವ್ಯವಸ್ಥೆ ಮಾಡಿದ್ದರು. ನವೀನ್ ಸಿ ಪ್ರಾರ್ಥಿಸಿ, ಪ್ರೊ. ಸಾಯಿರಾಮ್ ಸ್ವಾಗತಿಸಿ, ಉಪಾಧ್ಯಕ್ಷ ಎನ್. ಬೇಟರಾಯಪ್ಪ ವಂದಿಸಿದ ಕಾರ್ಯಕ್ರಮವನ್ನು ಪ್ರಾಧ್ಯಾಪಕ ಎಸ್. ಅಶ್ವಥ್ ಅತ್ಯಂತ ಅಚ್ಚುಕಟ್ಟಾಗಿ ನಿರೂಪಿಸಿದರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. 365 ದಿನಗಳಲ್ಲಿ ಬಂಕ್ ಹೊಡೆದ ಕ್ಲಾಸುಗಳೆಷ್ಟೋ? 365 ದಿನಗಳಲ್ಲಿ ಬಂಕ್ ಹೊಡೆದ ಕ್ಲಾಸುಗಳೆಷ್ಟೋ? ಜಗಳದಲ್ಲಿ ಹಾಡಿದ ಮಾತಿಗೆ ಹೊಡೆದ ಹೃದಯವೆಷ್ಟೋ? ಜಗಳದಲ್ಲಿ ಹಾಡಿದ ಮಾತಿಗೆ ಹೊಡೆದ ಹೃದಯವೆಷ್ಟೋ? ಕಾಣದ ಕಡಲಿಗೆ ಹಂಬಲಿಸಿದ ಮನಸ್ಸುಗಳೆಷ್ಟೋ? ಕಾಣದ ಕಡಲಿಗೆ ಹಂಬಲಿಸಿದ ಮನಸ್ಸುಗಳೆಷ್ಟೋ? ಸ್ನೇಹಿತರ ಬಳಿ ಹೋಗಿದ್ದ ಸ್ಥಳಗಳೆಷ್ಟೋ? ಸ್ನೇಹಿತರ ಬಳಿ ಹೋಗಿದ್ದ ಸ್ಥಳಗಳೆಷ್ಟೋ? ಪರೀಕ್ಷೆ ಸಮಯದಲ್ಲಿ ಬರೆದ ಕಥೆಗಳೆಷ್ಟೋ? ಪರೀಕ್ಷೆ ಸಮಯದಲ್ಲಿ ಬರೆದ ಕಥೆಗಳೆಷ್ಟೋ? ಸುಟ್ಟರಿಯುವ ಬಿಸಿಲಿನಲ್ಲಿ ಹಾಡಿದ ಆಟಗಳೆಷ್ಟೋ? ಸುಟ್ಟ ಹರಿಯುವ ಬಿಸಿಲಿನಲ್ಲಿ ಹಾಡಿದ ಮಾತುಗಳೆಷ್ಟೋ? ಮುರಿದ ಸಂಬಂಧದಲ್ಲಿ ಬಿದ್ದ ಕಣ್ಣೀರುಗಳೆಷ್ಟೋ? ಮುರಿದ ಸಂಬಂಧದಲ್ಲಿ ಬಿದ್ದ ಕಣ್ಣೀರುಗಳೆಷ್ಟೋ? ನೋವು ಮರೆಸುವ ನಗು ಮುಖಕ್ಕೆ ಸಿಕ್ಕ ತಿರಸ್ಕಾರಗಳೆಷ್ಟೋ? ನೋವು ಮರೆಸುವ ನಗು ಮುಖಕ್ಕೆ ಸಿಕ್ಕ ತಿರಸ್ಕಾರಗಳೆಷ್ಟೋ? ಹರಿಯದೆ ಪರಿಚಯವಾದ ಸಂಬಂಧದಲ್ಲಿ ಬಿಟ್ಟು ಹೋಗಲಾಗದ ಮನಸ್ಸುಗಳೆಷ್ಟೋ? ಹರಿಯದೆ ಪರಿಚಯವಾದ ಸಂಬಂಧದಲ್ಲಿ ಬಿಟ್ಟು ಹೋಗಲಾಗದ ಮನಸ್ಸುಗಳೆಷ್ಟೋ? ಹಾಗೆ 4 ದಿಕ್ಕಿನಲ್ಲಿ ಬಂದ ಸಂಬಂಧಗಳು ನಾವಿಲ್ಲದೆ ಇರುವ ದಿನಗಳಲ್ಲಿ ಉಳಿಯುವುದು ನೆನಪುಗಳು ಮಾತ್ರ. 4 ದಿಕ್ಕಿನಲ್ಲಿ ಬಂದ ಸಂಬಂಧಗಳು ನಾವಿಲ್ಲದೆ ಇರುವ ದಿನಗಳಲ್ಲಿ ಉಳಿಯುವುದು ನೆನಪುಗಳು ಮಾತ್ರ. ಈ ಒಂದು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ನಮಸ್ಕಾರಗಳು ಮಾತ್ರ. ಶಕ್ತಿಯ ಮೂಲ ಸೂರ್ಯನಿಂದ ಆರಂಭವಾಗುವಂತಹ ನಮ್ಮ ದಿನಚರಿ ಪ್ರಕೃತಿಯಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರುತ್ತದೆ ಎನ್ನುವನ್ನು
ಸಂದೇಶವನ್ನು ಹೊತ್ತು ತರುತ್ತಿದೆ ಕವನದ ಶೀರ್ಷಿಕೆ ದಿನಕರನ ದೀಪಣ. ಹೂದಳದಲ್ಲಿ ಅರಳಿಸಿದೆ ಬಣ್ಣ, ಬೆಳಕು ತರುವ ದಿನಕರನ ದೀಪಣ. ಎಳೆಯ ಕಾವಿಗೆ ಮೊಗ್ಗು ಧರಗಳರಳಿಸಿ, ಹೂವಾಗಿ ಬಣ್ಣ ಬಣ್ಣದಿ ಮನವನರಳಿಸಿ. ದಿನಕರನಿಂದ ರಮಣೀಯ ಈ ಪ್ರಕೃತಿ ಸೊಬಗು, ಹಸಿರು ಎಲೆಗಳ ಮೇಲೆ ಬಿಳಿ ಮುತ್ತು, ಬೆಳಗಿನ ಜಾವದಿ ಕಣ್ಮನ ಸೆಳೆದಿದೆ. ಇಬ್ಬನಿ ಹನಿಗಳ ಸೌಂದರ್ಯದ ನೋಟ, ಎಲೆಗಳಲ್ಲಿ ಶ್ವೇತ ಮಂಜಿನ ಮಣಿಗಳ ಓಟ. ನೇಸರನಿಂದ ರಂಗೇರಿದೆ ಪರಿಸರದ ಉಡಲು, ಹೊತ್ತು ಮಲಗಿದೆ ಸದ್ದಿಲ್ಲದೆ ನಿಸರ್ಗ, ಕತ್ತಲೆಗೆ ಸಂಪೂರ್ಣ ಮೌನದ ಮಾರ್ಗ. ಮೈಕೊಡವಿ ನಿಲ್ಲಲು ಸೋಕಿದೆ ರವಿಕಿರಣ, ರಾತ್ರಿ ನೀರವತೆಗೆ ಚುರುಕೆಟ್ಟಿದೆ ಬಿಸಿಲ ಬಾಣ. ರವಿಯಿಂದ ತಾನೇ ಮುಂಜಾವಿನ ಈ ವಯ್ಯಾರವು, ಹೊತ್ತು ಮೂಡಲು ಬದುಕಿಗೆ ಜನ ಸಜ್ಜಾಗಿದೆ. ಮುಂಜಾನೆಯ ಹೊಂಬಿಸಿಲಿಗೆ ಮೈ ಚಾಚಿದೆ, ಚುಮು ಚುಮು ಚಳಿಯ ದೂರ ಸರಿಸಿದೆ. ಸೂರ್ಯ ಜೀವ ಜಗತ್ತಿನ ಜೀವ ಸೆಲೆಯಾಗಿದೆ. ಭುವಿಯನ್ನು ಬೆಳಗಿದೆ ದಿನಕರನ ದೀಪಣವು, ಭುವಿಯನ್ನು ಬೆಳಗಿದೆ ದಿನಕರನ ದೀಪಣವು. ಸರ್ವರಿಗೂ ಧನ್ಯವಾದಗಳು. ಶ್ರೀ ಸಿದ್ಧಗಂಗಾ ಶಿವಯೋಗಿ. ಕಲ್ಪತರು ನಾಡಿನಲ್ಲಿ ಬೆಳಕು ಚೆಲ್ಲಿದನು ಆ ಭಗವಂತ, ತಮ್ಮ ಸ್ವಾರ್ಥಕ್ಕಾಗಿ ಸೇವೆ ಮಾಡಲಿಲ್ಲ, ನೊಂದ ಜನರ ಕಣ್ಣೀರನ್ನು ಒಲಿಸುತ್ತ ನಿಂತ ಶತಮಾನ ಕಂಡ ಈ ಸಂತ. ಮತ್ತೇನು ಬೇಡಲಿಲ್ಲ ತಮ್ಮ ಸುಖಕ್ಕಾಗಿ ಬಾಗಿದ ಬೆನ್ನು, ಬಡವರ ಕಂಪನಿಗಾಗಿ ಈ ಕರುನಾಡೆ ಶಿರಬಾಗಿತು. ಶ್ರೀಗಳ ನಿಸ್ವಾರ್ಥ ಸೇವೆ ನೋಡಿ ಕಾಯಕವೇ ಕೈಲಾಸ ಎಂದು ತಿಳಿದರು. ಜನ ಸೇವೆ ಮಾಡಲು ಈ ಭೂಲೋಕಕ್ಕೆ ಬಂದರು, ಅಂಗೈಯಲ್ಲಿ ಇಷ್ಟಲಿಂಗ ಪೂಜೆ ಮಾಡಿದರು. ಮಕ್ಕಳ ಸೇವೆಯಲ್ಲಿ ಶಿವನನ್ನು ಕಂಡರು. ತ್ರಿವಿಧ ದಾಸೋಹ ಮಾಡಿ ಶರಣರಾಗಿ ನಡೆದಾಡುವ ದೇವರಾಗಿ ಶತವಯಸ್ಸುಗಳಾಗಿದ್ದೀರಿ. ಕಾಲ ಸವಿದರು ನಿಮ್ಮ ಕಾಯಕ ಸವಿಯರು, ನಿಮ್ಮ ಸಾಧನೆ ಈ ಸಮಾಜಕ್ಕೆ ದೊಡ್ಡದು. ಆ ದೇವರೇ ಸೋತರು ನಿಮ್ಮ ನಡೆನುಡಿಗೆ, ಆ ಶಿವನೇ ಮೆಚ್ಚಿದರು ನಿಮ್ಮ ನಿಷ್ಕಲ್ಮಶ ಭಕ್ತಿಗೆ. ಜ್ಞಾನದ ಬೆಳಕು ಧರಿಸಿದ ಶ್ರೀ ಸಿದ್ಧಗಂಗಾ ಶಿವಯೋಗಿಗೆ ಶಿರವಾಗಿ ನಮಿಸುವೆ. ಶ್ರೀ ಶಿವಕುಮಾರ ಸ್ವಾಮೀಜಿಯವರಿಗೆ ಅವಕಾಶಕ್ಕಾಗಿ ಧನ್ಯವಾದಗಳು. ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಶ್ರೀನಿವಾಸ್ ಸರ್ ಹಾಗೂ ತಂಡದವರಿಗೆ ಅಭಿನಂದನೆ, ಹೃದಯಪೂರ್ವಕವಾದ ಅಭಿನಂದನೆಗಳು ಸರ್. ಪರಿಷತ್ತು ಎನ್ ಬಿ ಶ್ರೀನಿವಾಸ್ ಸರ್ ಅವರು ಅಧ್ಯಕ್ಷರಾಗಿರ್ತಕ್ಕಂಥವರು, ಮತ್ತು ನಮ್ಮ ಪದವಿ ಶಿಕ್ಷಣ ಸ್ನಾತಕೋತ್ತರ ಕಾಲೇಜು ವಿಭಾಗದಿಂದ ಇದೊಂದು ಅವಿಸ್ಮರಣೀಯವಾದಂಥ ಕ್ಷಣ, ಮತ್ತು ಇದೊಂದು ಇತಿಹಾಸ ಅಂತ ಹೇಳ್ಬೋದು. ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ನಾವು ಪುಣ್ಯವಂತರು ಅಂತ ಹೇಳ್ಬೋದು. ನನ್ನ ಕವನದ ಶೀರ್ಷಿಕೆ, ದಯವಿಟ್ಟು ಕವಿಗಳು ಕವನ ವಾಚನ ಮಾಡಾದ್ಮೇಲೆ ಜೋರಾಗಿ ಚಪ್ಪಾಳೆ ಹೊಡಬೇಕು ಸರ್, ಜೋರಾಗಿ ಚಪ್ಪಾಳೆ ಹೊಡಿಬೇಕು. ನಮ್ಮ ವೇದಿಕೆ ಬೇಡಿದವರು ಎಲ್ಲ ಪ್ರತಿಯೊಬ್ಬರು ಅದನ್ನು ನನ್ನ ಕವನದ ಶೀರ್ಷಿಕೆ, ಈ ಜಗಕ್ಕೆ ಬುದ್ಧನ ಶಾಂತಿ ಮಂತ್ರವು ಬೇಕು. ಹೇ ಮಾನವ, ಸಾಕು ನಿಲ್ಲಿಸು ಯುದ್ಧ, ಜಗಕ್ಕೆ ಶಾಂತಿ ಸಂದೇಶ ಸಾರಿದರು ಬುದ್ಧ. ಹೇ ಮಾನವ, ಸಾಕು ನಿಲ್ಲಿಸು ಯುದ್ಧ, ಜಗಕ್ಕೆ ಶಾಂತಿ ಸಂದೇಶ ಸಾರಿದರು ಬುದ್ಧ. 3 ದಿನದ ಬದುಕಿಗೆ ಯಾಕೀ ಸಂಘರ್ಷ, 3 ದಿನದ ಬದುಕಿಗೆ ಯಾಕೀ ಸಂಘರ್ಷ, ನೊಂದವರ ಬದುಕಿಗೆ ನೀಡಬೇಕು ನೀ ಹರುಷ, ನೊಂದವರ ಬದುಕಿಗೆ ನೀಡಬೇಕು ನೀ ಹರುಷ. ಅಜ್ಞಾನಿಯೇ ನೀನು, ಅನಕ್ಷರಸ್ಥನೇ ನೀನು, ಬಿಡಬೇಕು ನೀನೊಮ್ಮೆ ನಾನು ಎಂಬ ಅಹಂಕಾರವನ್ನು, ಬಿಡಬೇಕು ನೀನೊಮ್ಮೆ ನಾನು ಎಂಬ ಅಹಂಕಾರವನ್ನು. ಗೊತ್ತಿಲ್ಲವೇನು ನಿನಗೆ ಯುದ್ಧದ ಪರಿಣಾಮ, ಗೊತ್ತಿಲ್ಲವೇನು ನಿನಗೆ ಯುದ್ಧದ ಪರಿಣಾಮ. ಯಾವ ಪುರುಷಾರ್ಥಕ್ಕಾಗಿ ಮನುಕುಲದ ನಿರ್ನಾಮ, ಯಾವ ಪುರುಷಾರ್ಥಕ್ಕಾಗಿ ಮನುಕುಲದ ನಿರ್ನಾಮ. ದೇಶ ಧರ್ಮಗಳ ನಡುವೆ ಮಾಡಬೇಡ ನೀ ಸಮರ, ನಿನಗೆ ಯಾವ ಹಕ್ಕಿದೆ ಕೊಲ್ಲಲು ಅಮಾಯಕ ಜನರ. ದೇಶ ಧರ್ಮಗಳ ನಡುವೆ ನೀ ಮಾಡಬೇಡ ಸಮರ, ನಿನಗೆ ಯಾವ ಹಕ್ಕಿದೆ ಕೊಲ್ಲಲು ಅಮಾಯಕ ಜನರ. ಸಾಧ್ಯವಾದರೆ ನಿನಗೆ ಸ್ನೇಹ ಪ್ರೀತಿಯ ನೀಡು, ಸಾಧ್ಯವಾದರೆ ನಿನಗೆ ಸ್ನೇಹ ಪ್ರೀತಿಯ ನೀಡು. ಕರುಣೆ ಇದ್ದರೆ ನಿನಗೆ ಮಾನವೀಯತೆಯಿಂದ ನೋಡು, ಕರುಣೆ ಇದ್ದರೆ ನಿನಗೆ ಮಾನವೀಯತೆಯಿಂದ ನೋಡು. ನಿನ್ನ ದ್ವೇಷದ ಹುಚ್ಚಿನ ಕಿಚ್ಚಿಗೆ ಬಲಿಯಾಗುವರು ಸಾವಿರಾರು ಸೈನಿಕರು, ಮಕ್ಕಳು, ಮಹಿಳೆಯರು. ನಿನ್ನ ದ್ವೇಷದ ಕಿಚ್ಚಿನ ಹುಚ್ಚಿಗೆ ಬಲಿಯಾಗುವರು ಸಾವಿರಾರು ಸೈನಿಕರು, ಮಕ್ಕಳು, ಮಹಿಳೆಯರು. ಮರಳಿ ಜೀವವ ನೀಡುವ ಕಲೆ ನಿನಗಿಲ್ಲ ಎಂದ ಮೇಲೆ
ಮತ್ತೊಬ್ಬರ ಪ್ರಾಣವ ತೆಗೆಯುವ ಅಧಿಕಾರವು ನಿನಗಿಲ್ಲ. ಮತ್ತೊಬ್ಬರ ಪ್ರಾಣವ ತೆಗೆಯುವ ಅಧಿಕಾರವು ನಿನಗಿಲ್ಲ. ನಿನ್ನ ಅಂತರಾತ್ಮವು ಮೊದಲು ಶುದ್ಧವಾಗಬೇಕು. ನಿನ್ನ ಕಠೋರ ಮನಸ್ಸೊಮ್ಮೆ ಮೃದುವಾಗಬೇಕು. ನಿನ್ನ ಅಂತರಾತ್ಮವು ಮೊದಲು ಶುದ್ಧವಾಗಬೇಕು. ನಿನ್ನ ಕಠೋರ ಮನಸ್ಸೊಮ್ಮೆ ಮೃದುವಾಗಬೇಕು. ಇಲ್ಲಿ ಮಾನವರೊಡನೆ ನೀನು ಒಂದಾಗಬೇಕು. ಇಲ್ಲಿ ಮಾನವರೊಡನೆ ನೀನು ಒಂದಾಗಬೇಕು. ಈ ಜಗಕ್ಕೆ ಬುದ್ಧನ ಶಾಂತಿ ಮಂತ್ರವು ಬೇಕು. ಈ ಜಗಕ್ಕೆ ಬುದ್ಧನ ಶಾಂತಿ ಮಂತ್ರವು ಬೇಕು. ಈ ಜಗಕ್ಕೆ ಬುದ್ಧನ ಶಾಂತಿ ಮಂತ್ರವು ಬೇಕು. ಅವಕಾಶಕ್ಕಾಗಿ